ಕರುನಾಡಿಗೆ ನಮಸ್ಕಾರ. ಇಂಗ್ಲಿಷ್ ಕೆಸೆಟ್ ಪೇಪರ್ 2 ಇಂಗ್ಲಿಷ್ ಲಿಟ್ರೇಚರ್. ಇದು ನಾನು ಬರೆದಿರುವ ಬುಕ್ಕು. ಇದರಲ್ಲಿ ಒಂದು ಸಬ್ ಟಾಪಿಕ್ ಇದೆ, ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಅಂಡ್ ದೇರ್ ಸಬ್ ಟೈಟಲ್. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತ ಮಾಸ್ಟರ್ ಪೀಸ್ ಹಾಗೂ ಅದರ ಸಬ್ ಟೈಟಲ್ಗಳ ಬಗ್ಗೆ ನಾನು ಮಾಹಿತಿ ಹೇಳ್ತಾ ಇದ್ದೀನಿ. ಕೇವಲ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಇದನ್ನ ತಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ದ ಮಿಡಲ್ ಮಾರ್ಚ್. ಸಾಕಷ್ಟು ಸಲ ಇದ್ರ ಮೇಲಿನ ಪ್ರಶ್ನೆ ಕೇಳಿದ್ರು. ಇದರದ್ದು ಸಬ್ ಟೈಟಲ್ ದ ಸ್ಟಡಿ ಆಫ್ ಪ್ರೊವಿನ್ಸಿಯಲ್ ಲೈಫ್. ಇದನ್ನು ಬರೆದವರು ಜಾರ್ಜ್ ಎಲಿಯಟ್, 1871. 12th ನೈಟ್, ವಿಲಿಯಂ ಶೇಕ್ಸ್ಪಿಯರ್ ಬರೆದಂತ ವರ್ಕ್. ವಾಟ್ ವಿಲ್ ಯು ಪ್ಲೀಸ್ ಅದನ್ನು ನೆನಪಿಡ್ರಿ. ವಿಲಿಯಂ ಶೇಕ್ಸ್ಪಿಯರ್ 1623. ಕೇವಲ ಸಬ್ ಟೈಟಲ್ ನೆನಪಿನಾಗಿಡ್ರಿ. ಪಮೇಲಾ, ವರ್ಚ್ಯೂ ರಿವಾರ್ಡೆಡ್, ಸ್ಯಾಮುಯಲ್ ರಿಚರ್ಡ್ಸನ್, 1740. ಓರುನಾಕಾ, ದ ಹಿಸ್ಟ್ರಿ ಆಫ್ ರಾಯಲ್ ಸ್ಲೇವ್. ಅಪ್ರಾ ಬೆನ್ ಬರೆದಂತ ಇದೊಂದು ಕೃತಿ. ಪೆರಿಕಲ್ಸ್, ದ ಪ್ರಿನ್ಸ್ ಆಫ್ ಟೈರ್. ಇದು ಸಬ್ ಟೈಟಲ್ ಇದೆ, ವಿಲಿಯಂ ಶೇಕ್ಸ್ಪಿಯರ್ ಬರೆದಿದ್ದು. ಅಲಾಸ್ಟರ್, ದ ಸ್ಪಿರಿಟ್ ಆಫ್ ಸೊಸೈಟಿ. ಪಿ.ಬಿ. ಶೆಲ್ಲಿ ಬರೆದಂತ ಇದೊಂದು ಕೃತಿ. ಫ್ರಾಂಕೆನ್ಸ್ಟೈನ್, ದ ಮಾಡರ್ನ್ ಪ್ರೊಮೆಥಿಸಿಯಸ್. ಮೇರಿ ಶೆಲ್ಲಿ ಇವರು ಬರೆದಂತ ಕೃತಿ. ಒಲಿವರ್ ಟ್ವಿಸ್ಟ್, ದ ಪ್ಯಾರಿಸ್ ಬಾಯ್ಸ್ ಪ್ರೋಗ್ರೆಸ್. ಚಾರ್ಲ್ಸ್ ಡಿಕ್ಕನ್ ಅವರ ನಾವೆಲ್. ದ ಕ್ರಿಸ್ಮಸ್ ಕ್ಯಾರೋಲ್, ಎ ಘೋಸ್ಟ್ ಸ್ಟೋರಿ ಆಫ್ ಕ್ರಿಸ್ಮಸ್ by Charles Dickens. David Copperfield, the personal history, adventure, experience and observation of David Copperfield. ಸಬ್ ಟೈಟಲ್ ಎಷ್ಟು ದೊಡ್ಡದೈತಿ ನೋಡ್ರಿ. ಡೇವಿಡ್ ಕಾಪರ್ಫೀಲ್ಡ್ ಇಷ್ಟೇ ನಮ್ಗೆ ಗೊತ್ತೈತಿ, ಬಟ್ ಇದ್ರ ಫುಲ್ ಹೆಸರು ದ ಪರ್ಸನಲ್ ಹಿಸ್ಟ್ರಿ, ಅಡ್ವೆಂಚರ್, ಎಕ್ಸ್ಪೀರಿಯನ್ಸ್ ಅಂಡ್ ಅಬ್ಸರ್ವೇಷನ್ ಆಫ್ ಡೇವಿಡ್ ಕಾಪರ್ಫೀಲ್ಡ್. ಪೀಟರ್ ಪ್ಯಾನ್, ದ ಬಾಯ್ ಹೂ ವುಡ್ ನಾಟ್ ಗ್ರೋ ಅಪ್. J.M. ಬ್ಯಾರಿ ನಾವೆಲ್ ಇದೆ. ವ್ಯಾನಿಟಿ ಫೇರ್, ಅ ನಾವೆಲ್ ವಿದೌಟ್ ಅ ಹೀರೋ. ವಿಲಿಯಂ ಮೇಕ್ಪೀಸ್ ಥ್ಯಾಕ್ರೆ. ದ ಕ್ಯಾಸಲ್ ಆಫ್ ಓಟ್ರಾಂಟೋ, ಅ ಗೋಥಿಕ್ ಸ್ಟೋರಿ. ದ ಕ್ಯಾಸಲ್ ಆಫ್ ಓಟ್ರಾಂಟೋ ಇದರ ಸಬ್ ಟೈಟಲ್ ಎ ಗೋಥಿಕ್ ಸ್ಟೋರಿ. ಇದನ್ನ ಬರೆದವರು ಹೊರಾಸ್ ವಾಲ್ಪೋಲ್. ದ ಗುಡ್ ಸೋಲ್ಜರ್, ಎ ಟೇಲ್ ಆಫ್ ಪ್ಯಾಷನ್. ಬರೆದವರು F.Y. ಬೈ ಫೋರ್ಡ್ ಅನ್ನೋ ವ್ಯಕ್ತಿ. ದ ವಾಂಡರರ್, ಫಿಮೇಲ್ ಡಿಫಿಕಲ್ಟೀಸ್. ಫ್ಯಾನಿ ಬರ್ನಿ. ಅಂಕಲ್ ಟಾಮ್ಸ್ ಕ್ಯಾಬಿನ್. ಲೈಫ್ ಅಮಾಂಗ್ ದ ಲವ್ಲಿ ನಾವೆಲ್. ಹ್ಯಾರಿಯತ್ ಬೀಚ್ ಸ್ಟವ್, ಇವರು ಅಮೆರಿಕದ ಪ್ರಸಿದ್ಧ ಲೇಖಕಿ. ವಾಲ್ಡನ್, ಲೈಫ್ ಇನ್ ದ ವುಡ್ಸ್. ಸಾಕಷ್ಟು ಬರೀ ಈ ಪ್ರಶ್ನೆಯನ್ನ ಕೇಳಿದ್ರು. ಇಲ್ಲಿ ನಾನು ಈ ಬರ್ದಿದ್ದು ಎಲ್ಲಾ ಇಂಪಾರ್ಟೆಂಟ್ ಅದಾವ್ರಿ. ಇದ್ರೊಳಗೆ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಕಡಿಮೆ ಇಂಪಾರ್ಟೆಂಟ್ ಅಲ್ಲ. ಆಲ್ ವರ್ಕ್ ಅಂಡ್ ಸಬ್ ಟೈಟಲ್ಸ್ ಆರ್ ಇಂಪಾರ್ಟೆಂಟ್. ವಾಲ್ಡನ್, ಲೈಫ್ ಇನ್ ದ ವುಡ್ಸ್ ಬೈ ಹೆನ್ರಿ ಡೇವಿಡ್ ಥೋರೋ. ಟೈಪಿ, ಅ ಪೀಪ್ ಅಟ್ ಪೋಲಿನೇಸಿಯನ್ ಲೈಫ್. ಹರ್ಮನ್ ಮೆಲ್ವಿಲ್. ದ ಹಾಬಿಟ್, ದೇರ್ ಅಂಡ್ ಬ್ಯಾಕ್ ಅಗೇನ್. J.R.K. Tolkien. ಸಿಲಾಸ್ ಮಾರ್ನರ್, ದ ವೀವರ್ ಆಫ್ ರೇವ್ಲೋ. ಜಾರ್ಜ್ ಎಲಿಯಟ್. ಮಾಬಿ ಡಿಕ್, ದ ವೇಲ್. ಹರ್ಮನ್ ಮೆಲ್ವಿಲ್. ಪಿಗ್ಮ್ಯಾಲಿಯನ್, ಅ ರೋಮಾನ್ಸ್ ಇನ್ 5 acts. ಜಾರ್ಜ್ ಬರ್ನಾರ್ಡ್ ಶಾ. Pygmalion, a romance in 5 acts. She stoops to conquer. The mistakes of night. ಒಲಿವರ್ ಗೋಲ್ಡ್ಸ್ಮಿತ್. ತುಂಬಾ ಕಾಮಿಡಿ ಇರುವಂತ ಇದೊಂದು ನಾಟಕ. ಈಟ್ ಪ್ರೇ ಲವ್. ನೋಡ್ರಿ, ಈಟ್ ಪ್ರೇ ಲವ್. ಒನ್ ವುಮನ್ ಸರ್ಚ್ ಫಾರ್ ಎವ್ರಿಥಿಂಗ್.
ಒನ್ ವುಮನ್ ಸರ್ಚ್ ಫಾರ್ ಎವ್ರಿಥಿಂಗ್. ಇದು ಪ್ರಶ್ನೆ ಹೆಂಗೆ ಕೇಳಿದ್ರು ಗೊತ್ತನು ಪರೀಕ್ಷೆದೊಳಗೆ. ಈಟ್ ಪ್ರೇ ಲವ್, ಈ ಕೃತಿಯ ಸಬ್ ಟೈಟಲ್ ಏನಾಗಿತ್ತು? ಸಬ್ ಟೈಟಲ್ ಒಳಗೆ 3 ಅಕ್ಷರ ಕೊಟ್ಟಿದ್ರು. ಒನ್ ವುಮನ್ ಸರ್ಚ್ ಫಾರ್ ಎವ್ರಿಥಿಂಗ್, ಅಕ್ರಾಸ್ ಇಟಲಿ, ಇಂಡಿಯಾ, ಮತ್ತು ಇದು ಫಿಲ್ ಇನ್ ದ ಬ್ಲಾಂಕ್ಸ್ ದೊಳಗಿತ್ತು, ಇಂಡೋನೇಷಿಯಾ. ಇಟಲಿ, ಇಂಡಿಯಾ, ಇಂಡೋನೇಷಿಯಾ. ಒಂದು ಎಕ್ಸಾಮ್ದೊಳಗೆ ಇವು 3 ರಾಷ್ಟ್ರಗಳು ಬೇರೆ ಬೇರೆ ರಾಷ್ಟ್ರದ ಹೆಸರು ಕೊಟ್ಟಿದ್ರು, ಇಟಲಿ, ಇಂಡಿಯಾ, ಇಂಡೋನೇಷಿಯಾ. ಇದನ್ನು ಬರೆದವರು ಎಲಿಜಬೆತ್ ಗಿಲ್ಬರ್ಟ್. ದ ಮೇಯರ್ ಆಫ್ ಕ್ಯಾಸ್ಚರ್ ಬ್ರಿಡ್ಜ್, ದ ಲೈಫ್ ಅಂಡ್ ಡೆತ್ ಆಫ್ ಅ ಮ್ಯಾನ್ ಆಫ್ ಕ್ಯಾರೆಕ್ಟರ್. ವಾಹ್, ತುಂಬಾ ಅದ್ಭುತ ಬುಕ್. ದ ಮೇಯರ್ ಆಫ್ ಕ್ಯಾಸ್ಚರ್ ಬ್ರಿಡ್ಜ್, ದ ಲೈಫ್ ಅಂಡ್ ಡೆತ್ ಆಫ್ ಅ ಮ್ಯಾನ್ ಆಫ್ ಕ್ಯಾರೆಕ್ಟರ್ ಬೈ ಥಾಮಸ್ ಹಾರ್ಡಿ. ನನ್ನ ಅಚ್ಚುಮೆಚ್ಚಿನ ರೈಟರ್ ಇವರು ಥಾಮಸ್ ಹಾರ್ಡಿ. ಈಸ್ ಅ ಪೆಸಿಮಿಸ್ಟಿಕ್ ರೈಟರ್. ಥಾಮಸ್ ಹಾರ್ಡಿ ಅಂದರೆ ನನಗೆ ತುಂಬ ಇಷ್ಟ. ವೇಟಿಂಗ್ ಫಾರ್ ಗೋಡೋಟ್, ಎ ಟ್ರಾಜಿಡಿ ಕಾಮಿಡಿ ಇನ್ 2 ಆಕ್ಟ್. ವೇಟಿಂಗ್ ಫಾರ್ ಗೋಡೋಟ್, ಎ ಟ್ರಾಜಿಡಿ ಕಾಮಿಡಿ ಇನ್ 2 ಆಕ್ಟ್ ಬೈ ಸ್ಯಾಮುಯಲ್ ಬೆಕೆಟ್. ದ ಇಂಡಿಯನ್ ಎಂಪರರ್, ದ ಕಾಂಕ್ವೆಸ್ಟ್ ಆಫ್ ಮೆಕ್ಸಿಕೋ ಬೈ ಸ್ಪೆನಿಸಾರ್ಡ್ ಜಾನ್ ಡ್ರೈಡನ್. ಇದನ್ನು ಬರೆದವರು ಜಾನ್ ಡ್ರೈಡನ್. ದ ಇಂಡಿಯನ್ ಎಂಪರರ್, ಇದರ ಸಬ್ ಟೈಟಲ್ ದ ಕಾಂಕ್ವೆಸ್ಟ್ ಆಫ್ ಮೆಕ್ಸಿಕೋ. ದ ಕಾಂಕ್ವೆಸ್ಟ್ ಆಫ್ ಮೆಕ್ಸಿಕೋ ಬೈ ದ ಸ್ಪೆನಿಸಾರ್ಡ್. ಎಪಿಕೋನ್, ದ ಸೈಲೆಂಟ್ ವುಮನ್. ಇಟ್ is written by Ben Jonson. Madame Bovary, Moyers de Provence. Moyers de Provence by Gustave Flaubert. Roots, the saga of an American family. The saga of an American family. Alex Huxley. Uncle Tom's Cabin, Life Among Lovely. Uncle Tom's Cabin, Life Among Lovely. Moby Dick, The Whale ಅನ್ನೋ ಒಂದು ಮೀನ್ ಐತಿ. Moby Dick, The Whale. Slaughterhouse, 5 Children Crusade. Slaughterhouse, 5 Children Crusade. A Duty Dance with Death. A Duty Dance with Death by Kurt Vonnegut. Lorna Doone, Romance of Exhumer. Please ನೆನ್ಪಿಡ್ರ, Lorna Doone, A Romance of Exhumer, novel by R.D. Blackmore. Orlando, it is a biography, subtitle biography. Nostrum, A Tale of the Seabird. Nostromo, A Tale of the Seabird by Joseph Conrad. It is a novel, 1940. ಒಂದೊಂದ್ಸಲ ಇವು ಪಬ್ಲಿಕೇಶನ್ ಡೇಟ್ ನೆನಪಿಲ್ಲ ಅಂದ್ರೂ ಕೂಡ ಈ ಸಬ್ ಟೈಟಲ್ ಮಾತ್ರ ನೆನಪಿನಾಗ ಇರಲೇಬೇಕು. ಓಕೆ. ಚಾನ್ಸ್, ಅ ಟೇಲ್ ಆಫ್ 2 parts. ಚಾನ್ಸ್, ಅ ಟೇಲ್ ಆಫ್ 2 parts by Joseph Conrad. Victory, an island tale. An island tale by Joseph Conrad. Suspense, Napoleon novel. It is a Napoleon. Suspense, a Napoleon, a novel by Joseph Conrad. Coningsby, The New Generation, Benjamin Disraeli, the Prime Minister of England. The New Generation. Sybil, Two Nations. A Two Nation ಹೆಸರು ಕೂಡ ನಿಮಗೆ ಪರೀಕ್ಷೆದೊಳಗೆ ಕೇಳುತ್ತಾರೆ. Sybil. Tancred, The New Crusade by Benjamin. Thyrsis, ಇದು ಕೇಳ್ತಾರ, ಮ್ಯಾಥ್ಯೂ ಆರ್ನಾಲ್ಡ್ ಅವರು ಇದೊಂದು ಕವನ ಐತಿ. ಥೈರುಸಿಸ್, ಅ ಮೊನೋಡಿ. ಸಾರಟರ್ ರೀಸಾರಟಸ್. ಇದು ಒಂದು ಟೇಲರ್ಗೆ ಸಂಬಂಧಪಟ್ಟಂತ ಕೃತಿ. ಲೈಫ್ ಅಂಡ್ ಒಪಿನಿಯನ್ ಆಫ್ ಹರ್ ಟ್ಯೂಫಲ್ಸ್ ಡಾಚ್, ಥಾಮಸ್ ಕಾರ್ಲೆ. ಸಾರಟರ್ ರೀಸಾರಟಸ್. ದ ಪ್ರಿಲ್ಯೂಡ್, ಇಲ್ಲಿ ತನಕ ನಾನು ಎಷ್ಟು ಎಕ್ಸಾಮ್ ಬರ್ತೀನಿ, ಪ್ರತಿ ಎಕ್ಸಾಮ್ದೊಳಗೆ ಈ ಪ್ರಶ್ನೆ ಕೇಳಿದ್ರು. ದ ಪ್ರಿಲ್ಯೂಡ್, ಇದರದ್ದು ಸಬ್ ಟೈಟಲ್ ಗ್ರೋತ್ ಆಫ್ ಪೋಯೆಟ್ಸ್ ಮೈಂಡ್. ಪ್ರಿಲ್ಯೂಡ್, ದ ಗ್ರೋತ್ ಆಫ್ ಪೋಯೆಟ್ಸ್ ಮೈಂಡ್. ಇದನ್ನ ಬರೆದವರು ವರ್ಡ್ಸ್ವರ್ತ್, 1850. ಟಸ್ ಆಫ್ ದ ಡಿ ಉರ್ಬರ್ವೆಲ್. ಅ ಪ್ಯೂರ್ ವುಮನ್, ಫೇತ್ಫುಲ್ಲಿ ಪ್ರೆಸೆಂಟೆಡ್. ನೆನ್ಪಿಡ್ರಿ ಅದನ್ನು.
Tess of D. Urberville, a pure woman faithfully presented. Thomas Hardy. Then Othello, 1622, a Moor of Venice. Othello, the Moor of Venice. ಇಲ್ಲಿ ಇಂಪಾರ್ಟೆಂಟ್ ಸರ್, ಇದ್ರೊಳಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾವ್ದು ರೀ ಅಣ್ಣ? ಎಲ್ಲನೂ ಇಂಪಾರ್ಟೆಂಟ್ ಅದಾವ. ಅಂದ್ರೂ ಒಬ್ಬೊಬ್ರು ಕೇಳ್ತಾರೆ ಸರ್, ಆದ್ರೂ ಹೇಳ್ರಿ. ನೋಡ್ತಂಗಿ ಎಲ್ಲನೂ ಇಂಪಾರ್ಟೆಂಟ್ ಐತಿ. ಓಕೆ, ಇಡೀ ಲಿಟ್ರೇಚರ್ವನ್ನೇ ಫೈಂಡ್ ಔಟ್ ಮಾಡಿ ಇಂಪಾರ್ಟೆಂಟ್ ಸಬ್ ಟೈಟಲ್ ಅನ್ನ ಇದರಲ್ಲಿ ಬರೆದಿದ್ದೇನೆ. ಸೊ ಪ್ಲೀಸ್ ಇದನ್ನ 1 by 1 ವ್ಯವಸ್ಥಿತ ಇದನ್ನ ರಿವಿಷನ್ ಮಾಡ್ರಿ. ಓಕೆ, ಐ ಹೋಪ್ ಅಲ್ಲ, ಡೆಫಿನೆಟ್ಲಿ ಯು ಶುಡ್ ರಿಮೆಂಬರ್ ಇಟ್. ಇದನ್ನ ನೀವೆಲ್ಲರೂ ನೆನಪಿನಾಗ ಇಡಲೇಬೇಕು. ಎಷ್ಟು 48 ಅದಾವ್ರಿ, ಒಂದು 50 ನೀವು ಕರೆಕ್ಟಾಗಿ ನೆನ್ಪಿಟ್ರೆ ಯು ವಿಲ್ ಗೆಟ್ ಮಿನಿಮಮ್ 6 ಮಾರ್ಕ್. ಮಿನಿಮಮ್ 6 ಮಾರ್ಕ್, ಮ್ಯಾಕ್ಸಿಮಮ್ 6, ಮಿನಿಮಮ್ 4 ಮಾರ್ಕ್ಸ್ ಅಂತೂ ಬಂದೇ ಬರ್ತೈತಿ. ಇಷ್ಟು ಓದಿದ್ರೆ ಗ್ಯಾರಂಟಿ ಅಂದಿನ್ರಿ ನಾನು, ಅಲ್ಲಿ ಏನು ಡೌಟೇ ಇಲ್ಲ. ಮತ್ತು ಡೌಟ್ ಇಲ್ಲ ಅಂದಕ್ರೆ ನೀವು ಇದನ್ನು ಕರೆಕ್ಟಾಗಿ ಓದಲೇಬೇಕು. ಇಟ್ಸ್ ಯುವರ್ ಡ್ಯೂಟಿ. ಓಕೆ, ಓದ್ತಿರಲ್ರಿ ತಮ್ಮ? ನಮಸ್ಕಾರ.